सुप्रजा रामपूर्वा सन्ध्या प्रवर्तते शरणं 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 देवी कृपा करी पालिसु एनवरता देवी वरगौरी पालिसु एनवरता देवी श्री गौरी शरणं 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 ನಾನು ಬಡ ಕುಟುಂಬದಲ್ಲಿ ಹುಟ್ಟಿ ಬಂದಳು. ಅದಲ್ಲದೆ 10 ಹಳ್ಳಿಗೆ ವಾರಸ್ಥರಾದ ಈ ಮನೆಗೆ ನಾನು ಸೊಸೆಯಾಗಿ ಬಂದಿದ್ದೀನಿ. ತಂದೆ, ಯಾವುದೇ ಕಾಲಕ್ಕೂ ಈ ಮನೆತನ ಗೌರವ ಕಾಪಾಡುವ ಭಾರ ನಿನ್ನೆನೆ ಕುಡಿದೆ ತಂದೆ, ನಿನ್ನೆನೆ ಕುಡಿದೆ. ಅಮ್ಮ ಲತಾ,
ನಿಮ್ಮ ಅತ್ತೆ ತೀರಿ ಹೋದಾಗಿನಿಂದ ಈ ಮನೆ ಹಾಲು ಬಿದ್ದ ದೇವಾಲಯದಂತಾಗಿತ್ತಮ್ಮ, ಹಾಲು ಬಿದ್ದ ದೇವಾಲಯದಂತಾಗಿತ್ತು. ಅಮ್ಮ ಲತಾ, ನೀನು ಈ ಹಾಲು ಬಿದ್ದ ದೇವಾಲಯಕ್ಕೆ ನೀನು ನಮ್ಮ ಮನೆಗೆ ಬಂದು ಈ ಮನೆಯನ್ನು ಸಿಂಧೂರವಾಗಿ ಮಾಡಿದೆಯಮ್ಮ, ಸಿಂಧೂರ ತಿಲಕವಾಗಿ ಮಾಡಿದೆ. ಹಾಗೆ ಆಗಲಿ ಮಾವ. ಮಾವ, ನನ್ನ ಎಲ್ಲೇ ಬಿದ್ದರುವ ಈ ನಿಮ್ಮ ಸೊಸೆಯಾಗಿ ಮಾಡಿಕೊಂಡಿದ್ರಲ್ಲ, ಅದು ನನ್ನ 7 ಜನ್ಮದ ಪುಣ್ಯ ಮಾವ. ನಿಮ್ಮ ಆಜ್ಞೆಯಂತೆ ಯಾವತ್ತು ನಾನು ನಿಮ್ಮ ಮಾತನ್ನು ಪಾಲಿಸ್ತೇನೆ ಮಾವ. ನನಗೆ ಆಶೀರ್ವಾದ ಮಾಡಿ ಮಾವ, ಆಶೀರ್ವಾದ ಮಾಡಿ. ಎದ್ದೇಳಮ್ಮ, ಎದ್ದೇಳು. ನೀನು 100 ವರ್ಷ ಬಾಳಮ್ಮ, 100 ವರ್ಷ ಸುಖವಾಗಿ ಬಾಳು. ಮುತ್ತೈದೆಯಾಗಿ ತವರ ಮನೆಗೆ, ಗಂಡನ ಮನೆಗೆ ಕೀರ್ತಿ ತರುವುದು ನಿನ್ನ ಧರ್ಮ ಲತಾ, ನಿನ್ನ ಧರ್ಮ. ಈ ಮನೆಯಲ್ಲಿ ನಾವು 4 ಜನ ಇದ್ದೇವಮ್ಮ, ಈಗ 5 ಜನವಮ್ಮ, 5 ಜನ. 5 ಜನ ಅಂದರೆ ಈ ಮನೆ 5 ರತ್ನಗಳಿದ್ದಂತಮ್ಮ, 5 ರತ್ನಗಳಿದ್ದಂತೆ. ಈ 5 ರತ್ನಗಳ ಗುರಿ ಒಂದೇ ಆಗಿರಬೇಕಮ್ಮ, ಒಂದೇ ಆಗಿರಬೇಕು. ಇದರಲ್ಲಿ ಯಾವುದಾದರೂ ಒಂದು ರತ್ನ ಮರೆಯಾದರೆ ಅದಕ್ಕೆ ತಿದ್ದಿ ಬೂಲ್ದಿ ಹೇಳಿ 5 ರತ್ನಗಳನ್ನು ಒಟ್ಟುಗೂಡಿಸುವುದು ನಿನ್ನ ಧರ್ಮ ಲತಾ, ನಿನ್ನ ಧರ್ಮ. ಲ ಲ ಲ ಲ ಲ ಲ ಲ. ಬನ್ನಿ ಮಕ್ಕಳೇ, ನಿಮ್ಮ ದಾರಿಯನ್ನ ಕಾಯ್ತಾ ಇದ್ದೆ. ಅಪ್ಪ ಮಾವ, ಇವ್ರು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ ಮಾವ. ಹೌದಮ್ಮ ಲತಾ, ನಿನಗೆ ಇವರ ಪರಿಚಯ ಮಾಡಿಸುವ ಸಲುವಾಗಿ ಇಲ್ಲಿಗೆ ಕರೆಸಿದ್ದೇನಮ್ಮ. ಇವನ ಹೆಸರು ಶಿವರಾಜೆ ಅಂತ. ಇವನ ನಿನ್ನ ಮೈದು ಶಿವರಾಜನಮ್ಮ, ಶಿವರಾಜ. ಅಪ್ಪ, ಇವಳು ನಿನ್ನ ಅತ್ತಿಗೆ ಅಪ್ಪ, ಅತ್ತಿಗೆ. ನಮಸ್ಕಾರ ಅತ್ತಿಗೆ. ನಮಸ್ಕಾರ ಶಿವರಾಜ್. ಲತಾ, ಶಿವರಾಜ್ ನನ್ನ ತಮ್ಮ ಇದ್ದ ಹಾಗೆ ನಮ್ಮ ಜಮೀನಿನ ಎಲ್ಲ ಉಸ್ತುವಾರಿಯನ್ನ ನನ್ನ ಶಿವರಾಜ್ನೇ ನೋಡ್ಕೊತಾ ಇದ್ದಾನೆ ಲತಾ. ಅಮ್ಮ, ಈ ಮನೆ ತುಂಬಿದ ಮನೆಯಮ್ಮ, ತುಂಬಿದ ಮನೆ. ತುಂಬಿದ ಮನೆ ಎಂದರೆ ಹುಣ್ಣಿಮೆ ಚಂದ್ರನಂತೆ ನಗು ನಗುತ್ತಾ ಇರುವ ಮನೆತನವಮ್ಮ, ನಗು ನಗುತ್ತಾ ಇರುವ ಮನೆತನ. ಹೌದು ಮಾವ, ನೀವು ಹೇಳುವ ಮಾತು ಅಕ್ಷರಶಃ ಸತ್ಯ ಮಾವ, ಸತ್ಯ. ಅಪ್ಪ, ಈ ಸಂತೋಷದಲ್ಲಿ ಏನಾದರೂ ಒಂದು ಖುಷಿ ಸುದ್ದಿ ಇಲ್ಲವೇನಪ್ಪ? ನಮ್ಮ ಮನೆಯಲ್ಲಿ ದಿನವೂ ಬೆಳಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ?
ಕೋಟಿಗಳೊಂದೇ ಅನ್ನವೇ ಕೋಟಗಳು ಎರಡೆರಡು ಇದರ ಒಂದೇ ಜೀವನ ಸಂಜೀವನ ಇದು ಅಣ್ಣ ಆಶಯ ನೀನು ಶುಭಾಶಯ ನಮ್ಮ ಮನೆಯಲ್ಲಿ ನಿನಗೂ ಜೀವಿಸುವೆ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಅಪ್ಪ ನನಗೆ ಸ್ವಲ್ಪ ಕೆಲಸವಿದೆ, ಬರ್ತೀನಪ್ಪ. ಲತಾ, ಶಿವರಾಜ್ ಈ ಮನೆಯನ್ನ ದೇವಾಲಯವೆಂದು ತಿಳಿದವನು. ಅವನ ಮನಸ್ಸು ಮೃದು, ಅವನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವವನು. ಅವನಿಗೆ ಈ ನನ್ನ ಮನೆಯಲ್ಲಿ ಹೆಚ್ಚಿನ ಜವಾಬ್ದಾರಿ ಇದೆ ಲತಾ, ಹೆಚ್ಚಿನ ಜವಾಬ್ದಾರಿ ಇದೆ. ಹೌದು ಪ್ರಕಾಶ್, ಈ ಮನೆ ಬೃಂದಾವನವಿದ್ದಂತೆ. ನಿಮ್ಮ ಕೈ ಹಿಡಿದ ನಾನೇ ಪುಣ್ಯವಂತಳು ಪ್ರಕಾಶ್. ಲತಾ, ಈ ಸಂತೋಷದ ಸಮಯದಲ್ಲಿ ಒಂದು ಹಾಡು ಹೇಳಿ ನನ್ನನ್ನು ಖುಷಿ ಪಡಿಸಬಾರದು ಲತಾ. ಆಗಲಿ ಪ್ರಕಾಶ್, ಬಾ ಲತಾ. ನಿಮ್ಮ ಆಶೆಯನ್ನು ಪೂರೈಸಿಕೊಳ್ಳಿಸೋದು ನನ್ನ ಕರ್ತವ್ಯ ಅಲ್ಲವೇ? ಆಯ್ತು ಲತಾ. ಯಾಕ್ರಿ ಇಷ್ಟ್ಯಾಕೆ ಅವಸರ ಮಾಡ್ತಾ ಇದ್ದೀರಾ? ಬಾ ಲತಾ, ತುಂಬಾ ಅವಸರ ಇದೆ, ಅದಕ್ಕಾಗಿ ಸರ್ ಕಾಯ್ತಾ ಇದ್ದೀನಿ. ನನ್ನೊಲವೇಳಿ ಬಾ ನನ್ನ ಚೆಲುವೆ ಬಳಿ ಬಾ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರನಲ್ಲ ಸವಿಯಗೆ ಬೆಳಗಾದಿನಿ ನನ್ನ ಉಸಿರಿಗೆ ಉಸಿರಾದಿನಿ ನೀನು ನೀನು ಸಿಹಿ ಮುತ್ತಿನ ಕಾಣಿಕೆ ನೀ ನನ್ನ ಸವಿಯಗೆ
ಹಾಡಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಜಾಡಿಗೆ ನೀ ಸಾರ ನನ್ನ ಸರಿಯಾಗೆ ಸಿಹಿ ಮುತ್ತಿನ ಜಾಡಿಗೆ ನೀ ಸಾರ ನನ್ನ ಸರಿಯಾಗೆ ಅರಳಿನ ತಾವರೆ ಹೂವಿನ ಹಾಗೆ ಸುಡುವೆಯ ಮಗನು ಕಾಮಿನಿ ಅರಗಿನಿ ನಿನ್ನ ಈಗ ಲತಾ, ನನಗೆ ಈ ಊಟ ಸಾಕು. ಇನ್ನು ತುಂಬ ಹೊಟ್ಟೆ ಇಷ್ಟದೆ. ಊಟ ಹಾಕೊಂಡು ನಡಿ ಲತಾ, ಹೋಗೋಣ. ಮತ್ತೆ ಊಟ ಬೇಕು ರೀ? ನಡಿ ಲತಾ, ಹೋಗೋಣ. ಹೊಟ್ಟೆ ಬನ್ನಿ. ನಡಿ.